ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ನನ್ನ ಕೈಯಲ್ಲಿ ಮೆಹಂದಿ ನೋಡ್ತಾ ಇದ್ದೀರಾ ಅಲ್ವಾ, ಎಷ್ಟು ಚೆನ್ನಾಗಿ ಎಷ್ಟು ಸಿಂಪಲ್ ಆಗಿ ಕಲರ್ ಹೆಂಗೆ ಎಷ್ಟು ಡಾರ್ಕ್ ಆಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಈ ತರ ಕಲರ್ ಬರೋದಕ್ಕೆ ನಾನು ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಸಿಂಗ್ದು ಮೆಹಂದಿ ತಗೋಬೇಕು. ಅದಾದ್ಮೇಲೆ ಒಂದು ಕಪ್ ಆಗಿರ್ಲಿ ಅಥವಾ ಒಂದು ಬ್ಯಾಂಗಲ್ ಆಗಿರ್ಲಿ ನಿಮ್ ಕೈ ಮೇಲೆ ಇಟ್ಕೊಂಡು ನೀಟಾಗಿ ಸರ್ಕಲ್ ಹಾಕೋಬೇಕು. ಅದ್ರೊಳಗಡೆ ನೀಟಾಗಿ ಕಲರ್ ಮಾಡ್ಕೋಬೇಕು. ಇವಾಗ ಈ ತರ ರೌಂಡ್ ಹಾಕೊಂಡಿದ್ದಾಯ್ತಲ್ವಾ, ಅದಾದ್ಮೇಲೆ ನೋಡಿ ಈ ತರ ಚುಕ್ಕೆ ಇಟ್ಕೊಬರ್ಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದೇ ತರ ಇಲ್ಲಿ 5 ಬೆಟ್ಟಗೂ ಹಾಕೊಂಡು ನೋಡಿ ಈ ತರ ಫುಲ್ಲು 5 ಬೆರಳಿಗೂ ಈ ತರ ಪೂರ್ತಿ ಕವರ್ ಮಾಡ್ಕೋಬೇಕು. ಇವಾಗ 4 ಬೆರಳಿಗೂ ಆಗಿದೆ. ಇವಾಗ ನೋಡಿ ಹಿಂಗೆ ಈ ಕಡೆ ಮುಂದೆ ಈ ತರ ಹಚ್ಚಿದೀವಲ್ವಾ, ಸೊ ಇವಾಗ ಹಿಂದೇನು ಅದೇ ತರನೇ ಹಚ್ಕೋಬೇಕು. ಇವಾಗ 4 ಇದಕ್ಕೆ ಹಾಕ್ಸ್ಕೊಂಡಿದೀವಿ, ಇನ್ನೊಂದೇ ಒಂದು ಬಾಕಿ ಇದೆ. ಇವಾಗ ಫೈನಲಿ ಮುಗೀತ್ 5 ಬೆಟ್ಟಿಗಳು. ಈ ತರ ಹಾಕೊಂಡಿದ್ದಾಯ್ತಲ್ವಾ, ಇದ್ರ ಸುತ್ತನೂ ಚುಕ್ಕೆ ಇಟ್ಕೊಬರ್ಬೇಕು. ಇವಾಗ ಮೆಹಂದಿ ಹಾಕೊಂಡಿದೀವಲ್ವಾ, ಇದು ತುಂಬಾ ಡಾರ್ಕ್ ಆಗ್ಬೇಕಂದ್ರೆ ಒಂದು ಲೋಟದಲ್ಲಿ ಸಕ್ಕರೆ ಮತ್ತೆ ನೀರನ್ನ ಹಾಕಿಡ್ಬೇಕು. ಅದನ್ನ ನೀಟಾಗಿ ಮಿಕ್ಸ್ ಮಾಡಿ ಒಂದೊಂದ್ ಸ್ವಲ್ಪನೇ ಈ ತರ ಬಿಟ್ಕೋಬೇಕು. ಅವಾಗ ಕಲರ್ ಡಾರ್ಕ್ ಆಗುತ್ತೆ, ಜಾಸ್ತಿ ಡಾರ್ಕ್ ಆಗುತ್ತೆ ನೋಡ್ರಿ. ಈ ತರ ನಿಮ್ ಬೆರಳುಗಳನ್ನೆಲ್ಲ ಹಿಂಗ ಹಚ್ಕೊಳ್ರಿ ಅಷ್ಟೇ. ಈ ತರ ನೋಡಿ, ಆ ಸಕ್ಕರೆ ನೀರು ಹಾಕಿದಕ್ಕೆ ಕೈ ತೊಳಿಬೇಕಾದ್ರೆ ಎಷ್ಟು ಕಲರ್ ಬಂದಿದೆ.